ನೋಡಿ ನಾವು ಚಕ್ಲಿ ಮಾಡಕ್ಕಂತೇಳಿ ಕೊಟ್ರೆ ಮಾಡಕತ್ತೀವಿ. ಇನ್ನು ಮುದ್ದೆ ಮಾಡಬೇಕು, ಕುದೀತಾ ಇದೆ ಕೊಟ್ರೆ. ನಾನೇನಿಲ್ಲ 4 ಚಮ್ ನೀರು ಇಟ್ಟಿದ್ದೀನಿ. 4 ಚಮ್ ನೀರು ಇಟ್ಬಿಟ್ಟು ಇಟ್ಟು ಕಲಸಿ ಹಾಕಿದ್ದೀನಿ ನೋಡಿ ಅಷ್ಟೇ. ಇನ್ನು ಉಪ್ಪು ಸೋಡಾ ಪುಡಿ ಏನೂ ಹಾಕಿಲ್ಲ. ಜೀರಿಗೆ ಏನೂ ಹಾಕಲ್ಲ ಇದಕ್ಕೆ. ಜೀರಿಗೆ ಹಾಕಿದ್ರೆ ನಾವು ಇದು ಸಣ್ಣದೇನಾದ್ರೂ ಪ್ಲೇಟ್ ಹಾಕಿದ್ರೆ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಜೀರಿಗೆ ಹಾಕಲ್ಲ, ಬರೀ ಉಪ್ಪು ಸೋಡಾ ಅಷ್ಟೇ ಹಾಕ್ತೀನಿ. ಉಪ್ಪು 1.5 ಸ್ಪೂನ್ ಅಷ್ಟು ಹಾಕೀನಿ. ಉಪ್ಪು ಜಾಸ್ತಿ ಹಾಕಬಾರ್ದು, ರುಚಿ ತಕ್ಕಷ್ಟು ನೋಡಿ ಹಾಕೋಬೇಕು ಉಪ್ಪು. ಸೋಡಾ ಪುಡಿ ಹಾಕಿ ಸ್ವಲ್ಪ ನೀರು ನೋಡಿ. ಉಪ್ಪು ಸೋಡಾ ಹಾಕಿದ್ದೀನಿ ನಾನು. ಇವಾಗ ಹಿಟ್ಟು ಹಾಕಿ ಕೂಡಿಸ್ಬೇಕು, ಮುದ್ದೆ ಥರ ಮಾಡಬೇಕು. ನೋಡಿ ಇವಾಗ ಹಿಟ್ಟು ಹಾಕೋಣ. ಹಿಟ್ಟು ಸ್ವಲ್ಪ ಹಾಕೊಂಡ್ಬಿಟ್ಟು ಕೂಡಿಸ್ಕೊಳ್ಳೋಣ ಮೊದಲಾಗಿ. ಈಗ ಹಿಟ್ಟು ಎಷ್ಟು ಹಿಡಿಯುತ್ತೆ ಇದು ಮುದ್ದೆ ಅಷ್ಟು ನೋಡ್ಕೊಂಬಿಟ್ಟು ಹಿಟ್ಟು ಹಾಕಂತ ಕುಡಿಸ್ಕೋಬೇಕು. ಒಂದು ಸರಿಗೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ. ಮುದ್ದೆ ಏನಾರು ಗಟ್ಟಿ ಆತಂದರೆ ಚಕ್ಲೆ ಒತ್ತೋದು ಕಷ್ಟ ಆಗುತ್ತೆ. ಸ್ವಲ್ಪ ಒಂದು ಮೀಡಿಯಮ್ಮಾಗಿ ಇರಬೇಕು. ನಾವು ಊಟಕ್ಕೇನು ಜೋಳದ ಮುದ್ದೆ ಮಾಡ್ತಾವಲ್ಲ ಆ ಥರನೇ ಇರಬೇಕು ನೋಡಿ. ನಾವು ಚೌಟಲ್ಲೇ ಜಾಸ್ತಿ ಮಾಡೋದು ಮುದ್ದೆನ, ಅದೇ ಅಭ್ಯಾಸ ನನಗೆ. ಹಂಗಾಗ್ಬಿಟ್ಟು ಚೌಟಲ್ಲೇ ಮಾಡ್ತಿದ್ದೀನಿ. ಮುದ್ದೆ ಕಲ್ಲಲ್ಲಿ ಮಾಡೋದು ಕಲಿಬೇಕು, ಬರಲ್ಲ ನೋಡಿ. ಈ ರೀತಿ ಒಂದು ಗಂಟೆ ಇಲ್ದಿರ ಹಾಗೆ ಚೆನ್ನಾಗಿ ಅದನ್ನು ಕುಡಿಸ್ಕೋಬೇಕು ಮುದ್ದೆನ. ಈಗ ಇದು ರೆಡಿಯಾಗಿದೆ. ಸ್ವಲ್ಪ ಅಳ್ಕೊಳೋದಕ್ಕೆ ಒಲೆ ಮೇಲೆ ಬಿಟ್ಬಿಟ್ಟು ಸ್ವಲ್ಪ ತಿಳು ಅನ್ನಿಸ್ತು, ಅದಕ್ಕೆ ಇನ್ನೊಂಚೂರು ಹಿಟ್ಟು ಹಾಕ್ಕೊಂಡಿದ್ದೀವಿ. ಹಿಟ್ಟು ಹಾಕ್ತಾನೆ ಕೂಡಿಸ್ಕೊಂಬಿಡಿ. ಕೊನೆದಾಗ ಸ್ವಲ್ಪ ಹಿಟ್ಟು ಹಾಕ್ತೀವಲ್ಲ ಅವಾಗ ನೋಡಿ ಗಂಟು ಹೋಗೋದು. ಇವಾಗ ಚೆನ್ನಾಗಿ ಚಿಟ್ಕಾಕ್ಬೇಕು. ಕೆಳಗಡೆ ಇಳಿಸ್ಕೊಂಡಿದ್ದೀವಿ. ಇವಾಗ ಅದು ಗ್ಯಾಸ್ ಮೇಲೆ ಇಟ್ಕೊಂಡೆ ನಾವೆಲ್ಲ ರೆಡಿ ಮಾಡೋಕ್ಕೆ ಹೋದರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಇಟ್ಕೊಂಡ್ಬಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಒಂದು ಗಂಟಿಲ್ಲ ಎಲ್ಲಿನೂ. ಇದೇ ರೀತಿ ಮಾಡ್ಕೋಬೇಕು. ಗಂಟು ಬೀಳಿಸಿದ್ರೆ ಅದು ಸರಿ ಹೋಗಲ್ಲ. ಇಲ್ಲಿ ನಾವು ಮೇಲ್ಗಡೆ ಹಾಕ್ತಾಯಿದ್ದೀವಿ. ಮೇಲ್ಗಡೆ ತುಂಬ ಚೆನ್ನಾಗಿದೆ ಜಾಗ. ನಮಗೆ ಏನಾದರೂ ಚಕ್ಲೆ ಸಂಡಿಗೆ ಮಾಡ್ಕೊಳ್ಳೋದಕ್ಕೆ ಜಾಗ. ನಾವೆಲ್ಲ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರಲ್ಲಿ, ಥರ್ಡ್ ಫ್ಲೋರಲ್ಲಿ ಅದೀವಿ. ಸೆಕೆಂಡ್ ಫ್ಲೋರಲ್ಲಿ ಅದಾವೆಲ್ಲ, ಹಂಗಾಗಿಬಿಟ್ಟು ಥರ್ಡ್ ಫ್ಲೋರಲ್ಲಿ ಈ ರೀತಿ ಮುಂದ್ಗಡೆ ಜಾಗ ಇದೆ. ಅಲ್ಲೇ ಪ್ಲಾಸ್ಟಿಕ್ ಕವರ್ ಹಾಸ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀವಿ ನೋಡಿ. ಬಿಸಿಲು ಕೂಡ ಚೆನ್ನಾಗಿ ಬೀಳುತ್ತೆ. ಟೈಲ್ಸ್ ಹಾಕ್ಸಿದ್ದಾರೆ ನೆಲಕ್ಕೆಲ್ಲ. ಬೇಗ ಕಾಯ್ತವಲ್ಲ ಚಕ್ಲಿ, ಬೇಗ ಒಣಗಿಬಿಡ್ತಾವೆ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀವಿ. ಇನ್ನೇನು ಮಕ್ಕಳು ಮಾಡ್ತಾರಂತೆ, ಅವ್ರ ಕೈಗೆ ಕೊಟ್ಟಿನಿ ನೋಡಿ ಹಾಕ್ಬಿಟ್ಟು. ಫಸ್ಟು ನಾವು 3 ಇದು ಇರೋಂಥ ಪ್ಲೇಟ್ ಹಾಕಿದ್ದೀವಿ. ಎಳೆ 3 ಎಳೆ ಇದೆ ಅದು. ನೋಡ್ಬೋದು ಇಲ್ಲಿ. ಅವು ಕರೆದಾಗಂತೂ ತುಂಬ ಚೆನ್ನಾಗಿರ್ತವೆ. ಈ ಥರ ನೀವು ಬೇಸಿಗೆಗಾಲದಲ್ಲಿ ಏನೇ ಮಾಡಿಟ್ಕೊಂಡ್ರೂ ಮಳೆಗಾಲದಲ್ಲಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಇವಾಗೇ ನಾವೆಲ್ಲ ಮಾಡ್ಕೊಂಬಿಡೋಕೆ, ಬಿಸಿಲಿದ್ದಾಗೇ. ಇನ್ನೊಂದು ಸ್ವಲ್ಪ ಇಟ್ಟಿದೆ, ಇನ್ನೊಂದು ದಿನ ಆಗುತ್ತೆ ಮಾಡಬೇಕು. ಇವತ್ತಿಷ್ಟು ಮಾಡಿದ್ದೀನಿ. ಎಷ್ಟಾಗುತ್ತೆ ಅಷ್ಟಷ್ಟೇ ಮಾಡ್ಕೊಂಡ್ರೆ ಸಾಕು. ಡೈಲಿ ಸ್ವಲ್ಪ ಒಂದು 4 ದಿವಸ ಮಾಡಿದರೆ ಸಾಕಾಗುತ್ತೆ. ಸಂಡಿಗೆ ನಮ್ಮ ಮನೆ ಭಾಳ ಇಷ್ಟ. ನಮ್ಮ ಮನೆಯವ್ರಿಗಂದ್ರೆ ಸಂಡಿಗೆ ಇಷ್ಟ. ಇವೆಲ್ಲ ಇಷ್ಟ ಆಗೋಲ್ಲ. ಇವು ಮಕ್ಕಳಿಗೋಸ್ಕರ ಮಾಡ್ತಾಯಿದ್ದೀನಿ. ಏನಾರು ಹಬ್ಬಗಳಿದ್ರೆ ಚೆನ್ನಾಗಿರುತ್ತೆ ಫ್ರೈ ಮಾಡಿದ್ರೆ. ನಮ್ಮ ಸೌಂದರ್ಯ ಸ್ಫೂರ್ತಿ ಇಬ್ಬರು ಬಂದರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಲಿಬೇಕು. ಮತ್ತು ಅವ್ರು ಯಾವಾಗ ಕಲಿತಾರೆ ಅಂತ ಹೇಳ್ಬಿಟ್ಟು ನಾನು ಹಾಕಕ್ಕೆ ಕೊಡ್ತಾಯಿದ್ದೀನಿ. ಈಗ ಅವ್ರು ಓದ್ತಾ ಇದ್ದಾರೆ. ಅವ್ರು ಸಾಕಾಗಿ ಮೇಲೆ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಫಸ್ಟ್ ಅವ್ರ ಜೋಶಿದೆ. ಈಗ ಸ್ಟಾರ್ಟಿಂಗಲ್ಲ, ಆಮೇಲೆ ಸುಸ್ತಾದರೆ ಅವರೇ ಸುಮ್ಕಾಕ್ತಾರೆ. ಫಸ್ಟೆಲ್ಲ ನಾ ಮಾಡ್ತೀನಿ ಅಂತಾರೆ. ಅದಕ್ಕೆ ಮಾಡ್ರಿ ಅಂತ ಹೇಳ್ಬಿಟ್ಟು ನಮ್ಮ ಮುದ್ದೆ ಹಾಕಿ ಕೊಡ್ತಾಯಿದ್ದೀನಿ. ಅವಳಿಗೆಲ್ಲ ಆಗ್ತಾಯಿಲ್ಲ. ಸೌಂದರ್ಯಕ್ಕೆ ಕೈ ನುಯ್ತೈತಿ ಅಂತ ಅಂತಿದ್ಲು. ಇಲ್ಲ ಇನ್ನೊಂದು ಸ್ವಲ್ಪ ಮಾಡು ಅಂತ ಅಂದೆ ನಾನು. ಇವಾಗ ನೋಡಿ ನಾವು ಹಾಕ್ತಾಯಿದ್ದೀವಿ. ನಾನು ಎಲೆ ಟೈಪ್ ಹಾಕ್ತಾಯಿದ್ದೀನಿ. ಇಲ್ಲೊಂದು 5 ಥರದ ಪ್ಲೇಟ್ ಇದೆ. ನಾನು ಅದರಲ್ಲೊಂದು 4 ಟೈಪ್ ಮಾಡಿದ್ದೀನಿ. ಎಲ್ಲದೂ ಸ್ವಲ್ಪ ಮಾಡಿದ್ದೀನಿ. ಈ ಖಾರದ ಟೈಪ್ ಇರ್ತೈತಲ್ಲ ಚಿಕ್ಕದು, ಅದು ಭಾಳ ಚೆನ್ನಾಗಿ ಬರ್ತೈತಿ ಕರ್ದಾಗ. ಅಂದರೆ ಅದು ಹಾಕೋದು ತುಂಬ ಕಷ್ಟ. ಅದು ಸಣ್ಣ ಹೋಲ್ ಇರ್ತೈತಲ್ಲ, ಅದು ಬೇಗ ಇದಾಗೋದೇ ಇಲ್ಲ. ನನ್ನ ಮಗಳು ಕುಂತ್ಕೊಂಡು ನನಗೆ ಮುದ್ದೆ ಜೋಡಿಸ್ಕೊಟ್ಟು ಅಲ್ಲೂ ಕೂತ್ಕೊಂಡಿದ್ದಾಳೆ. ಇಷ್ಟ ಮಟ್ಟ ಅವಳೇ ರೆಡಿ ಮಾಡಿಕೊಟ್ಲು. ನಾನು ಓದ್ತಬೇಕಾರೆ ಅವಳು ರೆಡಿ ಮಾಡಿಕೊಟ್ಲು. ಅವ್ರು ಹಾಕೋಬೇಕಾರೆ ನಾನು ರೆಡಿ ಮಾಡಿಕೊಟ್ಟೆ. ಆ ಪ್ಲೇಟ್ ಹಾಕಿ ಇಲ್ಲಿ ಪ್ಲೇಟ್ ಹಾಕಿ ಅಂತ ತಲೆ ತಿಂತವ್ರೆ. ಕಷ್ಟ ಒಂದೊಂದು ಪ್ಲೇಟ್ ಇದು ಯಾವುದಪ್ಪ ಅಂದ್ರೆ ಚಕ್ಲೆ ಥರ ಇರುತ್ತಲ್ಲ, ಅದನ್ನು ಹಾಕಿದರೆ ಸ್ವಲ್ಪ ಈಜಿ ನಮಗೆ ಗೊತ್ತೋದಕ್ಕೆ. ಮತ್ತು ಬೇರೆ ಪ್ಲೇಟ್ಗಳೆಲ್ಲ ಇದು ನೋಡಿ ಖಾರದ್ದು ಹಾಕ್ಸಿದ್ದಾರೆ ಈ ಸರಿ.
ನೋಡ್ಬೇಕು ಹೆಂಗೆ ಬರ್ತೈತೆ ಅಂತೇಳ್ಬಿಟ್ಟು. ಅಂದರೆ ಅದು ಒತ್ತೋದು ಭಾಳ ಕಷ್ಟ, ಸ್ವಲ್ಪ ಚಿಕ್ಕ ಹೋಲ್ಸ್ ಇರುತ್ತೆ, ಅದಕ್ಕೋಸ್ಕರ ಅದು ಕಷ್ಟ ಆಗುತ್ತೆ. ಇವಾಗ ಒಂದೊಂದು ಥರ ಬಂದಿದ್ದಾವೆ. ಇದು ಹಳೇದಲ್ಲ ನಮ್ಮದು ಚಕ್ಲಿಗೆ ಇದು ಮಾಡೋದು, ಅದಕ್ಕೋಸ್ಕರ ಇದೇ ಪ್ಲೇಟೇ ಇದೆ ಇದಕ್ಕೆ. ಬೇರೆವೆಲ್ಲ ಬಂದಿದ್ದಾವೆ, ಇವಾಗ ತಂದಿಲ್ಲ ನಾವು. ನಮ್ಮದು ಇಲ್ಲ, ನಮ್ಮ ಹತ್ತಿರ ಇಸ್ಕೊಂಬಂದು ಮಾಡ್ತಾಯಿದ್ದೀವಿ. ಇವಾಗ ಚಕ್ಲಿ ಥರದ್ದು ಅಲ್ಲ, ಖಾರದ ಟೈಪ್ ಮಾಡ್ತಾಯಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅಂದ್ರೆ ಕಟ್ಟಾಯ್ತು ಸ್ವಲ್ಪ. ಇವಾಗ ನೋಡಿ, ಅಂದ್ರೆ ಮುದ್ದೆ ತೀರ ತಿಳು ಮಾಡ್ಕೋಬೇಕು, ಇದಕ್ಕೆ ಇನ್ನೂ ತಿಳು ಮಾಡ್ಕೋಬೇಕು. ಈ ಚಕ್ಲಿ ಮಾಡ್ತೀವಲ್ಲ, ಈ ಥರ ಮಾಡ್ಕೊಂಡ್ರೆ ಅದು ಸರಿ ಹೋಗಲ್ಲ, ಅದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಇದನ್ನು ಮಾಡೋ ಅಂದರೆ ಅವರು ಅದಕ್ಕೋಸ್ಕರನೇ ನಾನು ಜೀರಿಗೆ ಹಾಕಿಲ್ಲ. ಜೀರಿಗೆ ಹಾಕಿದ್ರಂತೂ ಏನಂದ್ರೂ ಒತ್ತಕ್ಕಾಗಲ್ಲ ಇದರಲ್ಲಿ. ಜೀರಿಗೆ ಅದೆಲ್ಲ ಪ್ಲೇಟ್ಗೆ ಹೋಗಿ ಕುಂತು ಬಿಡ್ತೈತಲ್ಲ, ಅದಕ್ಕೋಸ್ಕರ ನಾನು ಜೀರಿಗೆ ಏನೂ ಹಾಕಿಲ್ಲ. ಸಂಡ್ಗೆ ಮಾಡ್ತೀನಲ್ಲ, ಸಂಡ್ಗಿಗೆಲ್ಲ ಹಾಕ್ತೀನಿ ಖಾರದ ಪುಡಿ ಮತ್ತು ಜೀರಿಗೆ ಎಲ್ಲ ಹಾಕ್ತೀನಿ. ಇದು ಹಂಗೆ ಉಪ್ಪು ಸೋಡಾ ಹಾಕ್ಬಿಟ್ಟು ಮಾಡಿರೋದು. ನನ್ನ ಮಗ ಕೂಡ ನಮ್ಮಮ್ಮರು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಬಂದೇನು ಮೇಲ್ಗಡೆ. ಬಿಸಿಲು ಕೂಡ ಜಾಸ್ತಿ ಆಯ್ತಲ್ಲ, 11 ಗಂಟೆ ಆಯಿತು, ನಾವು ಬೇಗನೆ ಮಾಡಬೇಕಿತ್ತು. ಸಂಡ್ಗೆ ಇಟ್ಟು ಇದು ಚಕ್ಲಿ ಮಾಡಿದ್ರಾಗ ಟೈಮ್ ಆಗಿಬಿಡ್ತು. ಅವರು ಬೆಳಗಿಂದ ಸುಮ್ಮನೆ ಕುಂತಿದ್ರು, ನಾನು ಮಾಡ್ತಾರಿಲ್ಲ ಅಂತೇಳ್ಬಿಟ್ಟು ಸುಮ್ಮನಿದ್ದೆ. ಆಮೇಲೆ ಹೇಳ್ತಾರೆ, ಮಾಡ್ತೀವಮ್ಮ, ಮುದ್ದೆ ಮಾಡಿಕೊಡು ಅಂತ ಹೇಳಿಬಿಟ್ಟು. ಅದಕ್ಕೆ ಮತ್ತೆ ಲೇಟ್ ಆಯ್ತು. ಬಿಸಿಲಂತೂ ಬರೋಬ್ಬರಿ ಇತ್ತು. ನಿನ್ನೆ ಸ್ವಲ್ಪ ಮಳೆ ಬಂದಿತ್ತಲ್ಲ, ಅದಕ್ಕೋಸ್ಕರ ಇವತ್ತು ಜಾಸ್ತಿನೇ ಬಿಸಿಲಿತ್ತು. ನೋಡಿ ಇನ್ನೂ ಅರ್ಧ ಕವರ್ ತುಂಬೈತಿ. ಇದು ಪೂರ್ತಿ ತುಂಬುತ್ತೆ ಅನಿಸ್ತತಿ. ಇಲ್ಲ, ಇಷ್ಟಾಯ್ತು ನೋಡಿರಿ. ಹೆಂಗೆ ಬೇಕು ಹಂಗೆ ಮಾಡಿಬಿಡ್ರಿ ನನ್ನ ಮಕ್ಕಳು. ಇಲ್ಲಾಂದರೆ ಒಂದು ಲೆವೆಲಿಗೆ ಬರೋದು. ಒಂದು ಸೈಡ್ ಮಾಡಿದರೆ ಒಂದು ಸೈಡ್ ಮಾಡಿಲ್ಲ. ಇಷ್ಟ ಆಗೈತೆ ನೋಡಿರಿ. ನಾವು 4 ಚಮ್ ನೀರು ಇಟ್ಟಿದ್ವಲ್ಲ, 4 ಚಮ್ ನೀರಿನ ಮುದ್ದೆ ಇಷ್ಟ ಆಗಿದೆ ಚಕ್ಲಿ. ಇನ್ನೊಂದು ದಿನ ಮಾಡಬೇಕು, ಇನ್ನೂ ಇಟ್ಟಿದೆ. ನಾನು 3 ಸೇರು ಅಕ್ಕಿ ನೆನೆಸಿಬಿಟ್ಟು ಬಿಸ್ಕೊಂಬಂದು ಇಟ್ಟಿದ್ದೆ. ಇಲ್ಲಿ ನೋಡ್ಬೋದು, ಒಂದು ದಿನಕ್ಕೆ ಈ ರೀತಿ ಒಣಗಿದಾವೆ, ಬಿಡಿಸ್ಕೊಂಬಂದು ಇಟ್ಟಿದ್ದೀನಿ. ಮತ್ತು ನಾಳೆ ಒಂದು ದಿವಸ ಒಣಗಿಸ್ಬೇಕು. ಇದನ್ನು ಬಿಡಿಯಾಗಿ ಹಾಕಿಬಿಟ್ಟು ನೋಡಿ, ಈ ರೀತಿ ಮತ್ತೆ ಒಣಗೋಕ್ಕೆ ಹಾಕಿದ್ದೀವಿ. ಈ ಥರ ಬಿಡಿ ಹಾಕಿ ಮತ್ತೊಂದು ದಿನ ಒಣಗಿಸ್ಬೇಕು. ಅವನು ಚೆನ್ನಾಗಿ ಒಣಗಬೇಕು. 1 ದಿನ 2 ದಿನ ಒಣಗಿಸ್ಬೇಕು. ಇಲ್ಲಿ ನೋಡಿ, ಪೂರ್ತಿ ರೆಡಿಯಾಗಿದ್ದಾವೆ ನಮ್ಮ ಚಕ್ಲಿ. ಇವಾಗ ಎಲ್ಲದೂ ಒಂದೊಂದು ತೊಗೊಂಬಿಟ್ಟು ಫ್ರೈ ಮಾಡ್ತೀನಿ ರೀ. ಫ್ರೈ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಹೆಂಗೆ ಬಂದವ ಅಂತ ಹೇಳಿಬಿಟ್ಟು. ನಾನೊಂದು 4 ಥರದ್ದು ಚಕ್ಲಿ ಮಾಡಿದ್ವಿ. ಇಷ್ಟು ತೊಗೊಂಡಿದ್ದೀನಿ. ಈಗ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿಬಿಟ್ಟು. ಇದು ನಿಮಗೆ ಫ್ರೈ ಮಾಡಿ ಕೂಡ ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಬಂದೈತೆ ಅಂತ ಹೇಳಿಬಿಟ್ಟು. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಇವಾಗ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಎದ್ದಾಳ್ತಾ ಇದೆ. ಹಾಕಿದ ತಕ್ಷಣ ಹಂಗೆ ಉಬ್ಕೊಂಬಿಡ್ತು ನೋಡಿ. ಚೆನ್ನಾಗಿ ಬಂದಿದ್ದು, ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದೇವೆ ಅಂದ್ರೆ ಚಕ್ಲಿಗಳು. ಒಂಚೂರು ಕಟ ಅನ್ನಲಿಲ್ಲ ನೋಡಿ, ಭಾಳ ಸ್ಮೂತಾಗಿ ಬಂದವೆ. ಎಟ್ಟಿ ಅಂತ ಆಗೇ ಇಲ್ಲ ಅವು ನೋಡಿ. ಹಬ್ಬದ ಟೈಮಲ್ಲೆಲ್ಲ ಫ್ರೈ ಮಾಡಿಬಿಟ್ಟು ಒಂದೊಂದೇ 2 ಇಟ್ಟರೆ ಸಾಕು. ಇದು ಅಂತೂ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ, ಖಾರದ ಟೈಪ್ ಇರೋದು. ನಾವೇನು ಹಾಕಿದಾಗ ಇರ್ತಾವಲ್ಲ, ಆ ಥರ ಡಬಲ್ ಆಗ್ತವೆ ಅವು ಫ್ರೈ ಮಾಡಿದಾಗೆ. ಇದು 3 ಎಳೆದು ಹಾಕಿದ್ವಲ್ಲ, ಅದು ನೋಡಿ. ಇದು ಈ ಕಡೆ ಪಕ್ಕಕ್ಕೆ ಚಕ್ಲಿ ಕೂಡ ಹಾಕಿದ್ದೀವಿ. ಎಲ್ಲವೂ ತುಂಬ ಚೆನ್ನಾಗಿ ಬಂದವೆ. ಇದಂತೂ ಟೈಪ್ ಇದು ಭಾಳ ಚೆನ್ನಾಗಿ ಬಂದೈತಿ. ಅಷ್ಟನ್ನು ಫ್ರೈ ಮಾಡಿ ಇಟ್ಟಿದ್ದೀವಿ ನೋಡಿ. ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಲ್ಲಿಗೆ ಎಲ್ಲಾಗನ ಮುಗಿಸ್ತಾ ಇದ್ದೀವಿ.